ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸದ್ಯ ಯುದ್ಧದ ಕಾರ್ಮೋಡ ಕೂಡ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯಿಂದ ಅತಿ ಹೆಚ್ಚು ಸೈನಿಕರು ದೇಶದ ಗಡಿಯನ್ನ ಕಾಯ್ತಿದ್ದಾರೆ. ಅದರಲ್ಲಿ ಕೂಡ ಈಗ ನನ್ನ ಜೊತೆಗೆ ಮಾಜಿ ಸೈನಿಕರಿದ್ದಾರೆ. ಸುಮಾರು ಬೆಳಗಾವಿ ಜಿಲ್ಲೆಯಿಂದ ಸುಮಾರು 36,000 ಈ ಸದ್ಯ ಮಾಜಿ ಸೈನಿಕರಿರುವಂಥದ್ದು. ಅದರಲ್ಲಿ ಕೂಡ ಈಗ 17ರಿಂದ 18,000 ಸಂಖ್ಯೆಯಲ್ಲಿ ಪ್ರಸ್ತುತವಾಗಿ ದೇಶದ ಗಡಿಯನ್ನ ಬೆಳಗಾವಿಯ ಜಿಲ್ಲೆಯಿಂದಲೇ ಕೂಡ ಈಗ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ಈ ಮಾಜಿ ಸೈನಿಕರು ನನ್ನ ಜೊತೆಗಿರುವಂಥದ್ದು ಅವರ ಅಭಿಪ್ರಾಯ ಏನು ಮತ್ತು ಅವರು ಸೇವೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಕುತಂತ್ರ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಎಷ್ಟು ವರ್ಷ ಸೇವೆ ಸಲ್ಲಿಸ್ತಿದ್ದಾರೆ ತಾವು? ಸರ್, ನಾನು 17 ವರ್ಷ ಸೇವೆ ಸಲ್ಲಿಸಿ ಬಂದಿದ್ದೀನಿ. ಈಗ ಪಾಕಿಸ್ತಾನ ಏನು ಪಹಲ್ಗಾಮ್ನಲ್ಲಿ 22ನೇ ತಾರೀಕಿಗೆ ನಮ್ಮ ಭಾರತೀಯ ನಾಗರಿಕರನ್ನ 26 ಜನರನ್ನ ಹತ್ಯೆ ಮಾಡಿ ಕೊಂದಿದೆ. ಈ ರೀತಿಯಾದಂಥ ಕೆಲಸ ಅವ್ರದ್ದು ಈ ಪ್ರಥಮ ಇದೆ ಮೊದಲನೇ ಕೆಲಸ ಅಲ್ಲ. ನಮ್ಮ ದೇಶ ಇಬ್ಬಾಗ ಆಗಿ ಏನು 1947ರಲ್ಲಿ ಇಬ್ಬಾಗ ಆಗಿದೆ. 1947 ಡಿಸೆಂಬರ್ ನಂತರನೇ ಈ ಥರದಂಥ ನೀಚ ಕೆಲಸಗಳನ್ನು ಪಾಕಿಸ್ತಾನ ಎಷ್ಟೋ ಸಾರಿ ಮಾಡಿದೆ. ಅದಕ್ಕೆ ದಿಟ್ಟವಾದಂಥ ಉತ್ತರವನ್ನು ನಮ್ಮ ಸೇನೆ ನೀಡ್ತಾ ಇದೆ. ನಮ್ಮ ಸೇನೆ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠವಾದ ಸೇನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸೇನೆ ಅದಕ್ಕೆ ತಕ್ಕಂಥ ಪ್ರತ್ಯುತ್ತರವನ್ನು ನೀಡ್ತದೆ. ಇವತ್ತು ಯುದ್ಧದ ಕಾರ್ಮೋಡ ಬೀಸ್ತಾ ಇದೆ. ಒಂದು ರೀತಿ ಆ ರೀತಿ ಏನಾದರೂ ಯುದ್ಧ ಪ್ರಾರಂಭವಾಗುವಂಥ ಸ್ಥಿತಿ ಬಂದರೆ ನಾವು ನಮ್ಮ ದೇಶಕ್ಕೆ ಮತ್ತೊಮ್ಮೆ ನಿವೃತ್ತ ಸೈನಿಕರಾಗಿ ಭಾಗವಹಿಸಲು ನಾವು ಸಿದ್ಧರಿದ್ದೀವಿ. ಅದರಲ್ಲೂ ನಮ್ಮ ಬೆಳಗಾವಿ ಜಿಲ್ಲೆ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸೈನಿಕರನ್ನು ದೇಶ ಸೇವೆಗೆ ಕಳಿಸಿರುವಂಥ ಒಂದು ಹೆಮ್ಮೆ ನಮ್ಮ ಜಿಲ್ಲೆಗಿದೆ. ಅಂತಹ ಒಂದು ಜಿಲ್ಲೆಯಲ್ಲಿ ನಾವು ವಾಸಿಸ್ತಾ ಇದ್ದೀವಿ. ಸುಮಾರು 36,000 ಜನ ನಾವು ಮಾಜಿ ಸೈನಿಕರಿದ್ದೀವಿ. ಅದರಲ್ಲಿ ಏಜೆಡ್ ಇದ್ದವ್ರನ್ನ ಬಿಟ್ಟರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಮಾಜಿ ಸೈನಿಕರು ಇವತ್ತು ದೇಶ ಸೇವೆಗಾಗಿ ಮತ್ತೊಮ್ಮೆ ಹೋಗಕ್ಕೆ ರೆಡಿ ಇದೆ ಅಂತ ನಾವು ಹೇಳಕ್ಕೆ ಬಯಸ್ತೇನೆ. ತಾವು ಈಗ 17 ವರ್ಷ ಸೇವೆ ಸಲ್ಲಿಸ್ತೀರಿ. ಅಲ್ಲಿ ಪಾಕಿಸ್ತಾನ ಸೈನಿಕರಾಗಲಿ ಅಥವಾ ತಾವೇನಾದರೂ ಈ ರೀತಿಯಾದಂಥ ಕೃತ್ಯಗಳಲ್ಲಿ ಪಾಕಿಸ್ತಾನ ಸೈನ್ಯ ಆದರೂ ಹೊಡೆಯುವಂಥ ಕೆಲಸ ಏನಾದ್ರು ಆಗಿತ್ತಾ? ಸರ್, ಆಗಿದ್ವಿ ಸರ್. ನಾವು ಲಾಸ್ಟ್ ಟೈಮ್ 2007ರಿಂದ 2010ವರೆಗೆ ನಾವು ಶ್ರೀನಗರದ ಉಡಿ ಸೆಕ್ಟರ್ನಲ್ಲಿ ಸೇವೆಯನ್ನು ಸಲ್ಲಿಸಿದ್ವಿ. ಅಲ್ಲಿಯೂ ಕೂಡ ಅಲ್ಲಿ ನಮ್ಮ ಅಕ್ಕಪಕ್ಕದ ಯೂನಿಟ್ಗಳಲ್ಲಿಯೂ ಕೂಡ 1-2 ಸರಿ ಈ ರೀತಿಯಂಥ ಗಲಭೆಗಳಾಗಿ ಈ ರೀತಿಯಂಥ ದಾಳಿಯನ್ನು ಮಾಡಿದ್ರಿಂದ ಓರ್ವ ನಮ್ಮ ಸೇನಾ ಕರ್ನಲ್ ರ್ಯಾಂಕ್ನ ಅಧಿಕಾರಿಗಳು ಕೂಡ ಹುತಾತ್ಮರಾದಂಥ ಘಟನೆ ಇದ್ವು. ಆ ಸಮಯದಲ್ಲೂ ಕೂಡ ನಾವು ಅಲ್ಲಿ ಇದ್ದಾಗೂ ಕೂಡ ಈ ರೀತಿಯಾದಂಥ ಕೆಲಸ ನಡೆದಾಗ ಇನ್ನೇನು ಯುದ್ಧ ಸ್ಟಾರ್ಟ್ ಆಗ್ತೈತಪ್ಪ ಅನ್ನುವಂಥ ಲೆವೆಲ್ಗೆ ಬಂದಿತ್ತು. ನಾವು ಕೂಡ ಗನ್ಗಳನ್ನು ಡಿಪ್ಲಾಯ್ ಮಾಡಿದ್ವಿ ಗಡಿಗಳಲ್ಲಿ. ಬಟ್ ಆಗ ಇಂತಹ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಆಡಳಿತ ನಮ್ಮಲ್ಲಿ ಇರದ ಕಾರಣ ಪ್ರತಿ ಸಾರಿ ಅವರು ಉಳಿತಾ ಬಂದಿದ್ದಾರೆ. ಆದರೆ ಈಗ ಆ ರೀತಿಯಾದಂಥ ಆಡಳಿತ ಇಲ್ಲ. ಇಡೀ ವಿಶ್ವದಾದ್ಯಂತ ನಮ್ಮ ಬಲಿಷ್ಠವಂತ ಆಡಳಿತ ಕೂಡ ನಮ್ದಾಗಿದೆ ಅನ್ನುವಂಥದ್ದು ಒಂದಿದೆ. ಒಂದು ವೇಳೆ ಕರೆ ಬಂದ್ರೆ ತಾವು ರೆಡಿ ಇದ್ದೀರಿ ಸರ್? ಪಕ್ಕ ರೆಡಿ ಇದೀವಿ ನಾವು. ಸಾಕಷ್ಟು ಜನ ನನ್ನ ಜೊತೆ ನಾವನ್ನಷ್ಟೇ ಅಲ್ಲ, ನನ್ನಂಥ ಸಾಕಷ್ಟು ನಿವೃತ್ತ ಸೈನಿಕರು ಇವತ್ತು ರೆಡಿ ಇದ್ದಾರೆ ಸರ್. ಈಗ ಸದ್ಯಕ್ಕೆ ಎಷ್ಟು ಜನ ಇದ್ದಾರೆ ಸರ್? ಪ್ರಸ್ತುತವಾಗಿ ಸೇವೆಯನ್ನು ಮೋರ್ ದೆನ್ 60,000 ನಮ್ದು ಸೈನಿಕರು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ದೇಶ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್. ಸರ್, ತಾವು ಯಾವಾಗ ಹೋಗಿದ್ರಿ ಮತ್ತು ಅಲ್ಲಿ ವಾತಾವರಣ ನೋಡೋದಾದ್ರೆ ಮತ್ತೆ ನೀವು ಮಾಡುವಂಥ ಸಂದರ್ಭದಲ್ಲಿ ಈಗಿರುವಂಥ ಸೈನ್ಯದ ಸ್ಥಿತಿ ಹೆಂಗೆ? ನಮ್ಮದು ಸೈನ್ಯ ಮೊದಲಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಬಲಿಷ್ಠವಾದ ಸೈನ್ಯ ನಮ್ಮದು ವಿಶ್ವದಲ್ಲಿ. ನಾವು 2003ರಿಂದ 2021ರವರೆಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದೀವಿ. ಇಂಥ ಸಾಕಷ್ಟು ಘಟನೆಗಳು ಪಾಕಿಸ್ತಾನ ಮಾಡ್ತಾ ಬಂದಿದೆ. ಅದಕ್ಕೆ ತಕ್ಕ ಉತ್ತರ ನಾವು ಪ್ರತಿ ಹಂತದಲ್ಲೂ ಕೊಡ್ತಾ ಬಂದಿದ್ದೀವಿ. ಆದರೂ ಅದು ನೀಚ ಕೃತ್ಯಗಳನ್ನ ಅವ್ರು ಮಾಡ್ತಾನೇ ಇದ್ದಾರೆ. ಈ ಸಾರಿ ಅವರಿಗೆ ತಕ್ಕ ಉತ್ತರ ಕೊಡಬೇಕು. ನಾವು 36,000 ಸೈನಿಕರು ಬೆಳಗಾವಿ ಜಿಲ್ಲೆಯಲ್ಲಿದ್ದೀವಿ. ಈಗಲೂ ಆದೇಶ ಕೊಟ್ಟರೆ ನಾವು ಇವತ್ತು ಹೊರಡಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಇದಿಷ್ಟು ಬೆಳಗಾವಿಯ ಮಾಜಿ ಸೈನಿಕರು ಹೇಳ್ತಿರುವಂಥದ್ದು. ಒಂದು ವೇಳೆ ಭಾರತೀಯ ಸೇನೆ ನಮಗೆ ಕರೆಯನ್ನು ಕೊಟ್ಟಿದ್ದೆ ಆದರೆ ಇವತ್ತು ನಾವು ಸೇನೆಯನ್ನು ಸೇರಿ ಅದರ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಹೋರಾಡೋದಕ್ಕೂ ರೆಡಿ ಇದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಿಂದ ಅಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸೈನಿಕರನ್ನ ದೇಶಕ್ಕೆ ಕಾಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದು ನಮ್ಮ ಹೆಮ್ಮೆಯ ಸಂಗತಿ. ಅವಕಾಶ ಕೊಟ್ಟರೆ ನಾವು ರೆಡಿ ಇದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳಾ ರಿಪೋರ್ಟರ್ ರಿಪಬ್ಲಿಕ್ ಬೆಳಗಾವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸದ್ಯ ಯುದ್ಧದ ಕಾರ್ಮೋಡ ಕೂಡ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯಿಂದ ಅತಿ ಹೆಚ್ಚು ಸೈನಿಕರು ದೇಶದ ಗಡಿಯನ್ನ ಕಾಯ್ತಿದ್ದಾರೆ. ಅದರಲ್ಲಿ ಕೂಡ ಈಗ ನನ್ನ ಜೊತೆಗೆ ಮಾಜಿ ಸೈನಿಕರಿದ್ದಾರೆ. ಸುಮಾರು ಬೆಳಗಾವಿ ಜಿಲ್ಲೆಯಿಂದ ಸುಮಾರು 36,000 ಈ ಸದ್ಯ ಮಾಜಿ ಸೈನಿಕರಿರುವಂಥದ್ದು. ಅದರಲ್ಲಿ ಕೂಡ ಈಗ 17ರಿಂದ 18,000 ಸಂಖ್ಯೆಯಲ್ಲಿ ಪ್ರಸ್ತುತವಾಗಿ ದೇಶದ ಗಡಿಯನ್ನ ಬೆಳಗಾವಿಯ ಜಿಲ್ಲೆಯಿಂದಲೇ ಕೂಡ ಈಗ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ಈ ಮಾಜಿ ಸೈನಿಕರು ನನ್ನ ಜೊತೆಗಿರುವಂಥದ್ದು ಅವರ ಅಭಿಪ್ರಾಯ ಏನು ಮತ್ತು ಅವರು ಸೇವೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಕುತಂತ್ರ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಎಷ್ಟು ವರ್ಷ ಸೇವೆ ಸಲ್ಲಿಸ್ತಿದ್ದಾರೆ ತಾವು? ಸರ್, ನಾನು 17 ವರ್ಷ ಸೇವೆ ಸಲ್ಲಿಸಿ ಬಂದಿದ್ದೀನಿ.
ಆ, ಈಗ ಪಾಕಿಸ್ತಾನ ಏನು ಪಹಲ್ಗಾಮ್ನಲ್ಲಿ 22ನೇ ತಾರೀಕು ಏನು ನಮ್ಮ ಭಾರತೀಯ ನಾಗರಿಕರನ್ನ 26 ಜನರನ್ನ ಹತ್ಯೆ ಮಾಡಿ ಕೊಂದಿದೆ. ಈ ರೀತಿಯಾದಂಥ ಕೆಲಸ ಅವ್ರದ್ದು ಈ ಪ್ರಥಮ ಇದೆ ಮೊದಲನೇ ಕೆಲಸ ಅಲ್ಲ. ನಮ್ಮ ದೇಶ ಇಬ್ಬಾಗ ಆಗಿ ಏನು 1947ರಲ್ಲಿ ಇಬ್ಬಾಗ ಆಗಿದೆ. 1947 ಡಿಸೆಂಬರ್ ನಂತರನೇ ಈ ಥರದಂಥ ನೀಚ ಕೆಲಸಗಳನ್ನು ಪಾಕಿಸ್ತಾನ ಎಷ್ಟೋ ಸಾರಿ ಮಾಡಿದೆ. ಅದಕ್ಕೆ ದಿಟ್ಟವಾದಂಥ ಉತ್ತರವನ್ನು ನಮ್ಮ ಸೇನೆ ನೀಡ್ತಾ ಇದೆ. ನಮ್ಮ ಸೇನೆ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠವಾದ ಸೇನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸೇನೆ ಅದಕ್ಕೆ ತಕ್ಕಂಥ ಪ್ರತ್ಯುತ್ತರವನ್ನು ನೀಡ್ತದೆ. ಇವತ್ತು ಯುದ್ಧದ ಕಾರ್ಮೋಡ ಬೀಸ್ತಾ ಇದೆ. ಒಂದು ರೀತಿ ಆ ರೀತಿ ಏನಾದರೂ ಯುದ್ಧ ಪ್ರಾರಂಭವಾಗುವಂಥ ಸ್ಥಿತಿ ಬಂದರೆ ನಾವು ನಮ್ಮ ದೇಶಕ್ಕೆ ಮತ್ತೊಮ್ಮೆ ನಿವೃತ್ತ ಸೈನಿಕರಾಗಿ ಭಾಗವಹಿಸಲು ನಾವು ಸಿದ್ಧರಿದ್ದೀವಿ. ಅದರಲ್ಲೂ ನಮ್ಮ ಬೆಳಗಾವಿ ಜಿಲ್ಲೆ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸೈನಿಕರನ್ನು ದೇಶ ಸೇವೆಗೆ ಕಳಿಸಿರುವಂಥ ಒಂದು ಹೆಮ್ಮೆ ನಮ್ಮ ಜಿಲ್ಲೆಗಿದೆ. ಅಂಥ ಒಂದು ಜಿಲ್ಲೆಯಲ್ಲಿ ನಾವು ವಾಸಿಸ್ತಾ ಇದ್ದೀವಿ. ಸುಮಾರು 36,000 ಜನ ನಾವು ಮಾಜಿ ಸೈನಿಕರಿದ್ದೀವಿ. ಅದರಲ್ಲಿ ಏಜೆಡ್ ಇದ್ದವ್ರನ್ನ ಬಿಟ್ಟರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಮಾಜಿ ಸೈನಿಕರು ಇವತ್ತು ದೇಶ ಸೇವೆಗಾಗಿ ಮತ್ತೊಮ್ಮೆ ಹೋಗಕ್ಕೆ ರೆಡಿ ಇದೆ ಅಂತ ನಾವು ಹೇಳಕ್ಕೆ ಬಯಸ್ತೇನೆ ಸರ್. ತಾವು ಈಗ 17 ವರ್ಷ ಸೇವೆ ಸಲ್ಲಿಸ್ತೀರಿ. ಅಲ್ಲಿ ಪಾಕಿಸ್ತಾನ ಸೈನಿಕರಾಗಲಿ ಅಥವಾ ತಾವು ಏನಾದರೂ ಈ ರೀತಿಯಾದಂಥ ಕೃತ್ಯಗಳಲ್ಲಿ ಪಾಕಿಸ್ತಾನ ಸೈನ್ಯ ಆದರೂ ಹೊಡೆಯುವಂಥ ಕೆಲಸ ಏನಾದ್ರು ಆಗಿತ್ತಾ? ಸರ್ ಆಗಿದ್ವಿ ಸರ್. ನಾವು ಲಾಸ್ಟ್ ಟೈಮ್ 2007ರಿಂದ 2010ವರೆಗೆ ನಾವು ಶ್ರೀನಗರದ ಉಡಿ ಸೆಕ್ಟರ್ನಲ್ಲಿ ಸೇವೆಯನ್ನು ಸಲ್ಲಿಸಿದ್ವಿ. ಅಲ್ಲಿಯೂ ಕೂಡ ಅಲ್ಲಿ ನಮ್ಮ ಅಕ್ಕಪಕ್ಕದ ಯೂನಿಟ್ಗಳಲ್ಲಿಯೂ ಕೂಡ ಒಂದು 2 ಸರಿ ಈ ರೀತಿಯಂಥ ಗಲಭೆಗಳಾಗಿ ಈ ರೀತಿಯಂಥ ದಾಳಿಯನ್ನು ಮಾಡಿದ್ರಿಂದ ಓರ್ವ ನಮ್ಮ ಸೇನಾ ಕರ್ನಲ್ ರ್ಯಾಂಕ್ನ ಅಧಿಕಾರಿಗಳು ಕೂಡ ಹುತಾತ್ಮರಾದಂಥ ಘಟನೆ ಇದ್ವು. ಆ ಸಮಯದಲ್ಲೂ ಕೂಡ ನಾವು ಅಲ್ಲಿ ಇದ್ದಾಗೂ ಕೂಡ ಈ ರೀತಿಯಾದಂಥ ಕೆಲಸ ನಡೆದಾಗ ಇನ್ನೇನು ಯುದ್ಧ ಸ್ಟಾರ್ಟ್ ಆಗ್ತದಪ್ಪ ಅನ್ನುವಂಥ ಲೆವೆಲ್ಗೆ ಬಂದಿತ್ತು. ನಾವು ಕೂಡ ಗನ್ಗಳನ್ನು ಡಿಪ್ಲಾಯ್ ಮಾಡಿದ್ವಿ ಗಡಿಗಳಲ್ಲಿ. ಬಟ್ ಆಗ ಇಂತಹ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಆಡಳಿತ ನಮ್ಮಲ್ಲಿ ಇರದ ಕಾರಣ ಪ್ರತಿ ಸಾರಿ ಅವರು ಉಳಿತಾ ಬಂದಿದ್ದಾರೆ. ಆದರೆ ಈಗ ಆ ರೀತಿಯಾದಂಥ ಆಡಳಿತ ಇಲ್ಲ. ಇಡೀ ವಿಶ್ವದಾದ್ಯಂತ ನಮ್ಮ ಬಲಿಷ್ಠವಂತ ಆಡಳಿತ ಕೂಡ ನಮ್ಮದಾಗಿದೆ ಅನ್ನುವಂಥದ್ದು ಒಂದಿದೆ. ಒಂದು ವೇಳೆ ಕರೆ ಬಂದರೆ ತಾವು ರೆಡಿ ಇದ್ದೀರಿ ಸರ್? ಪಕ್ಕ ರೆಡಿ ಇದೀವಿ ನಾವು. ಸಾಕಷ್ಟು ಜನ ನನ್ನ ಜೊತೆ ನಾವನ್ನಷ್ಟೇ ಅಲ್ಲ, ನನ್ನಂಥ ಸಾಕಷ್ಟು ನಿವೃತ್ತ ಸೈನಿಕರು ಇವತ್ತು ರೆಡಿ ಇದ್ದಾರೆ ಸರ್. ಈಗ ಸದ್ಯಕ್ಕೆ ಎಷ್ಟು ಜನ ಇದ್ದಾರೆ ಸರ್? ಪ್ರಸ್ತುತವಾಗಿ ಸೇವೆಯಲ್ಲಿ ಮೋರ್ ದೆನ್ 60,000 ನಮ್ದು ಸೈನಿಕರು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ದೇಶ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್. ಸರ್ ತಾವು ಯಾವಾಗ ಹೋಗಿದ್ರಿ ಮತ್ತು ಅಲ್ಲಿ ವಾತಾವರಣ ನೋಡೋದಾದರೆ ಮತ್ತು ನೀವು ಮಾಡುವಂಥ ಸಂದರ್ಭದಲ್ಲಿ ಈಗಿರುವಂಥ ಸೈನ್ಯದ ಸ್ಥಿತಿ ಹೆಂಗೆ? ನಮ್ಮದು ಸೈನ್ಯ ಮೊದಲಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಭಾಳ ಬಲಿಷ್ಠವಾದ ಸೈನ್ಯ ನಮ್ಮದು ವಿಶ್ವದಲ್ಲಿ. ನಾವು 2003ರಿಂದ 2021ರವರೆಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದೀವಿ. ಇಂಥ ಸಾಕಷ್ಟು ಘಟನೆಗಳು ಪಾಕಿಸ್ತಾನ ಮಾಡ್ತಾ ಬಂದಿದೆ. ಅದಕ್ಕೆ ತಕ್ಕ ಉತ್ತರ ನಾವು ಪ್ರತಿ ಹಂತದಲ್ಲೂ ಕೊಡ್ತಾ ಬಂದಿದ್ದೀವಿ. ಆದರೂ ಅದು ನೀಚ ಕೃತ್ಯಗಳನ್ನ ಅವ್ರು ಮಾಡ್ತಾನೇ ಇದ್ದಾರೆ. ಈ ಸಾರಿ ಅವರಿಗೆ ತಕ್ಕ ಉತ್ತರ ಕೊಡಬೇಕು. ನಾವು 36,000 ಸೈನಿಕರು ಬೆಳಗಾವಿ ಜಿಲ್ಲೆಯಲ್ಲಿದ್ದೀವಿ. ಈಗಲೂ ಆದೇಶ ಕೊಟ್ಟರೆ ನಾವು ಇವತ್ತು ಹೊರಡಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಇದಿಷ್ಟು ಬೆಳಗಾವಿಯ ಮಾಜಿ ಸೈನಿಕರು ಹೇಳ್ತಿರುವಂಥದ್ದು. ಒಂದು ವೇಳೆ ಭಾರತೀಯ ಸೇನೆ ನಮಗೆ ಕರೆಯನ್ನು ಕೊಟ್ಟಿದ್ದಾದರೆ ಇವತ್ತು ನಾವು ಸೇನೆಯನ್ನು ಸೇರಿ ಅದರ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಹೋರಾಡೋದಕ್ಕೂ ರೆಡಿ ಇದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಿಂದ ಅಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಏನು ಸೈನಿಕರನ್ನ ದೇಶಕ್ಕೆ ಕಾಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದು ನಮ್ಮ ಹೆಮ್ಮೆಯ ಸಂಗತಿ. ಅವಕಾಶ ಕೊಟ್ಟರೆ ನಾವು ರೆಡಿ ಇದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳಾ ರಿಪೋರ್ಟರ್ ರಿಪಬ್ಲಿಕ್ ಬೆಳಗಾವಿ.